ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ, ಈ ಅಭ್ಯಾಸಗಳು ಅಂದ್ರೆ ಹ್ಯಾಬಿಟ್ಸ್ ನಿಜವಾಗ್ಲೂ ನಮ್ಮ ಮೆದುಳಲ್ಲಿ ಹೇಗೆ ಹುಟ್ಕೊಳ್ಳುತ್ತವೆ ಅನ್ನೋದ್ರ ಹಿಂದಿರೋ ಸೈನ್ಸ್. ಬನ್ನಿ, ನಮ್ಮ ಬ್ರೈನ್ ಒಳಗಡೆ ಇಳಿದು ಒಳ್ಳೆ ಹ್ಯಾಬಿಟ್ಸ್ ಶುರು ಮಾಡೋಕೆ ಮತ್ತೆ ಕೆಟ್ಟ ಹ್ಯಾಬಿಟ್ಸ್ ಬಿಡೋಕೆ ನ್ಯೂರೋಸೈನ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಸರಿ, ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಒಂದು ಹೊಸ ಹ್ಯಾಬಿಟ್ ಅನ್ಕೊಳ್ಳಿ, ಅದನ್ನ ಪೂರ್ತಿಯಾಗಿ ನಮ್ಮದಾಗಿಸ್ಕೊಳ್ಳೋಕೆ ನಿಜಕ್ಕೂ ಎಷ್ಟು ಟೈಮ್ ಬೇಕು? ಇದು ಬಹುಶಃ ನಾವೆಲ್ಲರೂ ಒಂದಲ್ಲ ಒಂದು ಸರಿ ಯೋಚನೆ ಮಾಡಿರೋ ಪ್ರಶ್ನೆ. ಇದರ ಉತ್ತರ ಸ್ವಲ್ಪ ಆಶ್ಚರ್ಯ ಕೊಡ್ಬೋದು, ಆದ್ರೆ ಅದೇ ಯಶಸ್ವಿ ಹ್ಯಾಬಿಟ್ ಫಾರ್ಮೇಷನ್ನ ಸೀಕ್ರೆಟ್ ಕೂಡ ಹೌದು. ಸಾಮಾನ್ಯವಾಗಿ ಕೇಳಿಬರೋ ಉತ್ತರ 21 ಡೇಸ್ ಅಲ್ವಾ? ಆದ್ರೆ ಸೈನ್ಸ್ ಹೇಳೋದೇ ಬೇರೆ. 2010ರಲ್ಲಿ ನಡೆದ ಲ್ಯಾಲಿ ಸ್ಟಡಿ ಪ್ರಕಾರ ಒಂದೇ ಅಭ್ಯಾಸ ಅದನ್ನ ರೂಢಿಸ್ಕೊಳ್ಳೋಕೆ ಕೆಲವರಿಗೆ ಬರೀ 18 ದಿನ ಸಾಕು, ಆದ್ರೆ ಕೆಲವರಿಗೆ 254 ದಿನಗಳವರೆಗೂ ಬೇಕಾಗಬಹುದು. ಹೌದು, ಅಷ್ಟು ದೊಡ್ಡ ವ್ಯತ್ಯಾಸ. ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತೆ. ಸರಿ, ಹಾಗಾದ್ರೆ ಮುಂದೆ ಏನೇನು ಕಲಿಯಲಿದ್ದೇವೆ? ಮೊದಲಿಗೆ ಈ 21 ದಿನಗಳ ಕಥೆಯನ್ನೊಮ್ಮೆ ನೋಡೋಣ. ಆಮೇಲೆ ನಮ್ಮ ಮೆದುಳಿನ 2 ಪ್ರಮುಖ ಮೆಮೊರಿ ಸಿಸ್ಟಮ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮೆಂಟಲ್ ರಿಹರ್ಸಲ್ ಮತ್ತು ಟಾಸ್ಕ್ ಬ್ರಾಕೆಟಿಂಗ್ ಅನ್ನೋ 2 ಪವರ್ಫುಲ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕೊನೆಗೆ ಕೆಟ್ಟ ಹ್ಯಾಬಿಟ್ಸ್ನಿಂದ ಹೇಗೆ ಹೊರಗೆ ಬರೋದು ಮತ್ತು ನಮ್ಮದೇ ಆದ ಹ್ಯಾಬಿಟ್ ಬಿಲ್ಡಿಂಗ್ ಟೂಲ್ ಕಿಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ವೇಳೆ ಹೊಸ ಅಭ್ಯಾಸ ಶುರು ಮಾಡೋಕೆ ಕಷ್ಟ ಆಗ್ತಿದ್ರೆ ಅದು ವೈಯಕ್ತಿಕ ಫೇಲಿಯರ್ ಅಂತ ಅಂದ್ಕೋಬೇಡಿ. ಹೆಚ್ಚಾಗಿ ನಮ್ಮ ಬ್ರೈನ್ ಹೇಗೆ ಕಲಿಯುತ್ತೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅಷ್ಟೇ. ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋದು ಇಲ್ಲಿ ಖಂಡಿತ ವರ್ಕ್ ಆಗಲ್ಲ. ನಮ್ಮ ಮೆದುಳಲ್ಲಿ 2 ಪ್ರಮುಖ ಮೆಮೊರಿ ಸಿಸ್ಟಮ್ಸ್ ಇವೆ. ಇವೇ ನಾವು ಹೇಗೆ ಕಲಿತೇವಿ, ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನ ಕಂಟ್ರೋಲ್ ಮಾಡೋದು. ಇವುಗಳನ್ನ ನಮ್ಮ ಅಭ್ಯಾಸಗಳ ಹಿಂದಿರೋ ಇಂಜಿನ್ ರೂಮ್ ಅಂತಾನೂ ಹೇಳ್ಬಹುದು. ಅವು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೆಯದು ಎಪಿಸೋಡಿಕ್ ಮೆಮರಿ. ಅಂದ್ರೆ ಇದು ನಮ್ಮ ಜೀವನದಲ್ಲಿ ನಡೆದ ಯಾವುದೋ ಒಂದು ನಿರ್ದಿಷ್ಟ ಘಟನೆಯನ್ನ, ಒಂದು ಎಪಿಸೋಡನ್ನ ಮತ್ತೆ ನೆನಪಿಸ್ಕೊಳ್ಳೋ ತರಹ. ಉದಾಹರಣೆಗೆ, ಹೋದ ಭಾನುವಾರ ಏನ್ ಮಾಡಿದ್ವಿ ಅಂತ ನೆನಪು ಮಾಡ್ಕೊಳ್ಳೋದು. ಎರಡನೆಯದು ಪ್ರೊಸೀಜರಲ್ ಮೆಮರಿ. ಇದು ಹೇಗೆ ಮಾಡೋದು ಅನ್ನೋದ್ರ ನೆನಪು. ಅಂದ್ರೆ ಒಂದು ಅಡಿಗೆ ಮಾಡೋ ರೆಸಿಪಿ, ಸೈಕಲ್ ಓಡ್ಸೋದು ಅಥವಾ ಒಂದು ವರ್ಕೌಟ್ ಪ್ಲಾನ್ ಫಾಲೋ ಮಾಡೋದು. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಮೆಮರಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಎಪಿಸೋಡಿಕ್ ಮೆಮರಿ ಏನು ಮತ್ತು ಯಾವಾಗ ಆಯ್ತು ಅಂತ ನೆನ್ಪಿಡುತ್ತೆ. ಆದ್ರೆ ಪ್ರೊಸೀಜರಲ್ ಮೆಮರಿ ಹೇಗೆ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಆ ಹ್ಯಾಬಿಟ್ಸ್ ಬಿಲ್ಡ್ ಮಾಡಕ್ಕೆ ಈ ಪ್ರೊಸೀಜರಲ್ ಮೆಮರಿ ಇದೆಯಲ್ಲ, ಅದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ನಮ್ಮ ಕೆಲ್ಸಗಳನ್ನ ಆಟೋಮ್ಯಾಟಿಕ್ ಆಗಿ ಮಾಡಕ್ಕೆ ಸಹಾಯ ಮಾಡುತ್ತೆ. ಹೊಸದಾಗೇನಾದ್ರೂ ಶುರು ಮಾಡಕ್ಕೆ ಯಾಕಿಷ್ಟು ಕಷ್ಟ ಆಗತ್ತೆ? ಅದಕ್ಕೆ ಕಾರಣ ಲಿಂಬಿಕ್ ಫ್ರಿಕ್ಷನ್. ಅಂದ್ರೆ ಒಂದು ಕೆಲ್ಸ ಶುರು ಮಾಡೋ ಮುಂಚೆ ನಾವು ಫೀಲ್ ಮಾಡೋ ಒಂದು ಮೆಂಟಲ್ ರೆಸಿಸ್ಟೆನ್ಸ್ ಅಥವಾ ಒಂದು ತಡೆ. ಇದು ಸೋಮಾರಿತನ ಅಲ್ಲ, ಇದು ನಮ್ಮ ಮೆದುಳಿನ ಒಂದು ನ್ಯಾಚುರಲ್ ರಿಯಾಕ್ಷನ್ ಅಷ್ಟೇ. ಈ ಲಿಂಬಿಕ್ ಫ್ರಿಕ್ಷನ್ ಅನ್ನೋ ಅಡಚಣೆಯನ್ನ ಕಡಿಮೆ ಮಾಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಅದೇ ಮೆಂಟಲ್ ರಿಹರ್ಸಲ್ ಅಥವಾ ಮಾನಸಿಕ ಪೂರ್ವಾಭ್ಯಾಸ. ಇದು ನಮ್ಮ ಪ್ರೊಸೀಜರಲ್ ಮೆಮರಿಯನ್ನ ಬಳಸಿ ಆಕ್ಷನ್ ತಗೊಳ್ಳೋಕಿರೋ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಒಂದು ಉದಾಹರಣೆ ನೋಡೋಣ. ಪ್ರತಿದಿನ ಬೆಳಿಗ್ಗೆ ಎದ್ದು ಎಸ್ಪ್ರೆಸೋ ಮಾಡೋ ಹ್ಯಾಬಿಟ್ ಮಾಡ್ಕೋಬೇಕು ಅಂತ ಇದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕಿಲ್ಲ. ಸುಮ್ನೆ ಮನ್ಸಲ್ಲೇ ಒಂದ್ಸಲ ಅಡ್ಗೆ ಮನೆಗೆ ಹೋಗಿ ಮಷೀನ್ ಆನ್ ಮಾಡಿ ಎಸ್ಪ್ರೆಸೋ ರೆಡಿ ಮಾಡ್ತಿರೋ ಹಾಗೆ ಕಲ್ಪಿಸ್ಕೊಳ್ಳಿ. ಈ ಸಂಗ ಮಾನಸಿಕ ರಿಹರ್ಸಲ್ ಆ ಕೆಲ್ಸವನ್ನ ಆ ದಿನ ಮಾಡೋ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ. ಈಗ ನಮ್ಮ ಅಭ್ಯಾಸಗಳನ್ನ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗದ ಹಾಗೆ ಆಟೋಮ್ಯಾಟಿಕ್ ಮಾಡೋಕೆ ಇರೋ ಅತ್ಯಂತ ಪವರ್ಫುಲ್ ಟೂಲ್ ಬಗ್ಗೆ ನೋಡೋಣ. ಇದನ್ನ ಟಾಸ್ಕ್ ಬ್ರಾಕೆಟಿಂಗ್ ಅಂತ ಕರೀತಾರೆ. ನೋಡಿ, ನಮ್ಮ ಮೆದುಳಲ್ಲಿ ಬೇಸಲ್ ಗ್ಯಾಂಗ್ಲಿಯಾ ಅಂತ ಒಂದು ಭಾಗ ಇದೆ. ಇದು ಒಂದು ಟ್ರಾಫಿಕ್ ಪೊಲೀಸ್ ತರಹ. ಕೆಲವೊಂದು ಕೆಲಸಗಳಿಗೆ ಗೋ ಅಂತ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಇನ್ನು ಕೆಲವಕ್ಕೆ ನೋ ಗೋ ಅಂತ ರೆಡ್ ಸಿಗ್ನಲ್ ಕೊಡುತ್ತೆ. ಟಾಸ್ಕ್ ಬ್ರಾಕೆಟಿಂಗ್ ಈ ಸಿಸ್ಟಮ್ ಮೇಲೇನೆ ಕೆಲಸ ಮಾಡೋದು. ಹಾಗಾದ್ರೆ ಟಾಸ್ಕ್ ಬ್ರಾಕೆಟಿಂಗ್ ಅಂದ್ರೆ ಏನು? ಇದು ಬರೀ ಆ ಹ್ಯಾಬಿಟ್ ಮೇಲೆ ಫೋಕಸ್ ಮಾಡೋದಲ್ಲ, ಬದಲಾಗಿ ಆ ಅಭ್ಯಾಸವನ್ನ ಶುರು ಮಾಡೋ ತೊಟ್ಟ ಮುಂಚಿನ ಕ್ಷಣ ಮತ್ತೆ ಅದನ್ನ ಮುಗಿಸಿದ ತಕ್ಷಣದ ಕ್ಷಣದ ಮೇಲೆ ಗಮನ ಕೊಡೋದು. ಇದು ಆ ಹ್ಯಾಬಿಟ್ ಸುತ್ತ ಒಂದು ನ್ಯೂರಲ್ ಫ್ರೇಮ್ವರ್ಕ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಟಾಸ್ಕ್ ಬ್ರಾಕೆಟಿಂಗ್ ಮಾಡೋದ್ರಿಂದ ಒಂದು ಅಭ್ಯಾಸ ಅನ್ನೋದು ನಾವು ಪ್ರತಿದಿನ ಹಲ್ಲುಜ್ಜೋ ತರಹ ಸಹಜ ಆಗಿಬಿಡುತ್ತೆ. ನಾವು ಎಷ್ಟೇ ಸುಸ್ತಾಗಿದ್ರೂ ಹಲ್ಲುಜ್ಜೋದನ್ನ ಮರೆಯೋದಿಲ್ಲ ಅಲ್ವಾ? ಅದೇ ರೀತಿ ಈ ತಂತ್ರ ಬೇರೆ ಅಭ್ಯಾಸಗಳನ್ನು ಅದೇ ಲೆವೆಲ್ಗೆ ತಂದಿಲ್ಲಿಸುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ? ಒಂದು ವ್ಯಾಯಾಮದ ಉದಾಹರಣೆ ತಗೊಳ್ಳೋಣ. ಶುರು ಮಾಡೋಕೆ ಮುಂಚೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ವ್ಯಾಯಾಮ ಮಾಡೋವಾಗ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಎಫರ್ಟ್ ಹಾಕಿ. ಮುಗಿದ್ಮೇಲೆ ಆ ಇಡೀ ಪ್ರಾಸೆಸ್ಗೆ ಮನಸ್ಸಲ್ಲೇ ಒಂದೇ ಶಬ್ಬಾಸ್ಗಿರಿ ಕೊಟ್ಕೊಳ್ಳಿ.
ಇದು ಬರೀ ರಿಸಲ್ಟ್ಗೆ ಅಲ್ಲ, ಇಡೀ ಪ್ರಯತ್ನಕ್ಕೆ ಕೊಡುವ ಬಹುಮಾನ. ಸರಿ, ಈಗ ಕೆಟ್ಟ ಅಭ್ಯಾಸಗಳನ್ನ ಹೇಗೆ ಬಿಡೋದು ಅನ್ನೋದಕ್ಕೆ ಸೈನ್ಸ್ ಬೇಸ್ಡ್, ಸ್ವಲ್ಪ ಸರ್ಪ್ರೈಸಿಂಗ್ ಆದ್ರೂ ಎಫೆಕ್ಟಿವ್ ಆದ ಒಂದು ವಿಧಾನವನ್ನ ನೋಡೋಣ. ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಂತ ಬೇರೆ ಇರಬಹುದು. ಇಲ್ಲಿ ಕೀ ಪಾಯಿಂಟ್ ಏನಂದ್ರೆ, ಕೆಟ್ಟ ಅಭ್ಯಾಸವನ್ನ ಬದಲಾಯಿಸೋಕೆ ಟ್ರೈ ಮಾಡೋದಲ್ಲ, ಬದಲಾಗಿ ಆ ಕೆಟ್ಟ ಅಭ್ಯಾಸ ಮಾಡಿದ ತಕ್ಷಣವೇ ಪ್ಲಾನ್ ಮಾಡ್ಕೊಂಡಿರೋ ಒಂದು ಒಳ್ಳೆಯ ಅಭ್ಯಾಸವನ್ನ ಮಾಡೋದು. ಇದು ಹಳೆಯ ನ್ಯೂರಲ್ ಪಾತ್ವೇಯನ್ನ ವೀಕ್ ಮಾಡೋತೆ. ಉದಾಹರಣೆಗೆ, ಸುಮ್ನೆ ಫೋನ್ ಚೆಕ್ ಮಾಡೋ ಚಟ ಇದೆ ಅಂದ್ಕೊಳ್ಳಿ. ಹಾಗೆ ಮಾಡಿದ ತಕ್ಷಣ ಓ ನನ್ ಮತ್ತೆ ಇದನ್ ಮಾಡ್ದೆ ಅಂತ ಅರಿತ್ಕೊಳ್ಳಿ. ಆಮೇಲೆ ಫೋನ್ ಕೆಳಗಿಟ್ಟು ತಕ್ಷಣವೇ ಒಂದು ಒಳ್ಳೆಯ ಹ್ಯಾಬಿಟ್ ಮಾಡಿ, ಉದಾಹರಣೆಗೆ ಒಂದ್ ಗ್ಲಾಸ್ ನೀರ್ ಕುಡಿಯೋದು. ಇದು ಏನಾಗುತ್ತೆ ಅಂದ್ರೆ, ಕೆಟ್ಟ ಹ್ಯಾಬಿಟ್ನಿಂದ ಶುರುವಾಗಿ ಒಳ್ಳೆಯ ಹ್ಯಾಬಿಟ್ನಲ್ಲಿ ಮುಗಿಯೋ ಒಂದು ಡಬಲ್ ಹ್ಯಾಬಿಟ್ ಆಗುತ್ತೆ. ಇದು ನಿಧಾನವಾಗಿ ಮೂಲ ಕೆಟ್ಟ ಅಭ್ಯಾಸವನ್ನ ದುರ್ಬಲ ಮಾಡುತ್ತೆ. ನಾವು ಇಷ್ಟೊತ್ತು ಕಲಿತಿದ್ದನ್ನೆಲ್ಲ ಸೇರಿಸಿ ಒಂದು ಸಿಂಪಲ್ ಟೂಲ್ ಕಿಟ್ ರೀತಿ ನೋಡೋಣ. ಯಶಸ್ಸಿಗಾಗಿ ನಾವು ಬಳಸಬಹುದಾದ 3 ಮುಖ್ಯ ತಂತ್ರಗಳು ಇಲ್ಲಿವೆ. ನೆನ್ಪಿಟ್ಕೊಳ್ಳಿ, 1, ಶುರು ಮಾಡೋಕೆ ಇರೋ ಅಡಚಣೆಯನ್ನ ಕಡಿಮೆ ಮಾಡೋಕೆ ಮೆಂಟಲ್ ರಿಹರ್ಸಲ್ ಮಾಡಿ. 2, ಹ್ಯಾಬಿಟ್ಸ್ ಆಟೋಮ್ಯಾಟಿಕ್ ಆಗೋಕೆ ಟಾಸ್ಕ್ ಬ್ರಾಕೆಟಿಂಗ್ ಬಳಸಿ. ಮತ್ತು 3, ಕೆಟ್ಟ ಅಭ್ಯಾಸದ ಸೈಕಲ್ ಬ್ರೇಕ್ ಮಾಡೋಕೆ ಅದರ ತಕ್ಷಣವೇ ಒಂದು ಒಳ್ಳೆಯ ಅಭ್ಯಾಸ ಮಾಡಿ. ಇವು ನಮ್ಮ ಹ್ಯಾಬಿಟ್ ಜರ್ನಿಯಲ್ಲಿ ಅತ್ಯಂತ ಪವರ್ಫುಲ್ ಟೂಲ್ಸ್. ಹಾಗಾದ್ರೆ ಈ ಹೊಸ ಜ್ಞಾನದೊಂದಿಗೆ ಮೊದಲು ಯಾವ ಅಭ್ಯಾಸವನ್ನ ಬದಲಾಯಿಸೋಕೆ ಇಷ್ಟಪಡ್ತೀರಿ? ಈ ಟೆಕ್ನಿಕ್ಸ್ ಕೇವಲ ಮಾಹಿತಿಯಲ್ಲ, ಇವು ಬದಲಾವಣೆಯ ಸಾಧನಗಳು. ಆಯ್ಕೆ ನಿಮ್ಮ ಮುಂದಿದೆ.